ಕೊಡಗು ಜಿಲ್ಲೆಯಲ್ಲಿ ಮುಂಗಾರಿನ ಆರ್ಭಟ ಕೊಂಚ ಕಡಿಮೆಯಾಗಿದೆ. ಆದರೂ ನದಿ, ತೊರೆ, ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅಲ್ಲಿನ ಪ್ರಕೃತಿಯ ಸೊಬಗನ್ನ ಕಣ್ತುಂಬಿಕೊಂಡ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೊಡಗಿನಲ್ಲಿ ಜಲಪಾತದ ಜಲವೈಭವ. ಅಬ್ಬಿ ಫಾಲ್ಸ್ನಲ್ಲಿ ಪ್ರವಾಸಿಗರ ದಂಡು. ಧುಮ್ಮಿಕ್ಕಿ ಹರಿತಾರೋ ಜಲಪಾತ. ಬಿಸಿ ಬಿಸಿ ಕಾಫಿ ಹಿರುತ್ತಾ ಜಿಟಿ ಮಳೆಯಲ್ಲಿ ಜಲಪಾತದ ಸೌಂದರ್ಯ ಸವಿತಾರೋ ಪ್ರವಾಸಿಗರು. ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಜೋಡುಪಾಲ ಗ್ರಾಮದಲ್ಲಿ. ಹೌದು, ಕೊಡಗು ಎಂದ ತಕ್ಷಣ ಇಲ್ಲಿನ ಪ್ರಕೃತಿಯ ರಮಣೀಯತೆ ಥಟ್ಟನೆ ನೆನಪಿಗೆ ಬರುತ್ತೆ. ಅದೆಷ್ಟು ಜಲಪಾತಗಳು ಕೊಡಗಿನುದ್ದಕ್ಕೂ ಕೂಡ ಕಾಣಸಿಗುತ್ತೆ. ಅಂತಹ ಜಲಪಾತಗಳ ಪೈಕಿ ಜೋಡುಪಾಲದ ಈ ಅಬ್ಬಿ ಜಲಪಾತ ಕೂಡ ಒಂದು. ತುಂಬ ಚೆನ್ನಾಗಿದೆ. ಜೋರಾಗಿ ಮಳೆ ಬೇರೆ ಬರ್ತಾ ಇದೆ. ಪ್ರಕೃತಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಈ ಬರುವಾಗ ಮಳೆ ಅಷ್ಟಿರಲಿಲ್ಲ, ಇವಾಗ ಸಖತ್ ಜೋರಾಗಿ ಬರ್ತಾ ಇದೆ. ಫಾಲ್ಸ್ ಅಂತೂ ಸೂಪರ್ ಆಗಿದೆ. ಬನ್ನಿ, ನೀವು ಸಹ ಬಂದು ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಮಳೆಯಲ್ಲಿ ನೆನಿಬೋದು. ಸಖತ್ತಾಗಿದೆ. ಆ್ಯಕ್ಚುಲಿ ನಾನೊಂದು 2-3 ಸತಿ ಬಂದಿರ್ಬೋದು ಅಷ್ಟೇ, ತುಂಬ ಸಲ ಬಂದಿಲ್ಲ. ಇವಾಗ ಈಗ ರೋಡಲ್ಲಿ ಹೋಗೋದು ಚೆನ್ನಾಗಿದೆ, ಹಾಗೆ ನೋಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಕೊಡಗಿನ ಬೇರೆ ಜಲಪಾತಗಳಿಗಿಂತ ಬಹಳ ಭಿನ್ನವಾಗಿರೋ ಈ ಜಲಪಾತ ರಾಷ್ಟ್ರೀಯ ಹೆದ್ದಾರಿಯ ಬದಿಯೇ ಇದೆ. ಮಡಿಕೇರಿ ಟು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಆಕರ್ಷಕ ಜಲಪಾತದ ಸೊಬಗು ಕಂಡು ಬರುತ್ತೆ. ಮಡಿಕೇರಿಯಿಂದ ಮಂಗಳೂರು ಮಾರ್ಗವಾಗಿ ತೆರಳುವಾಗ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಜೋಡುಪಾಲ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿಯೇ ಈ ಜಲಪಾತ ಬೆಟ್ಟದ ತುತ್ತ ತುದಿಯಿಂದ ಧುಮ್ಮಿಕ್ಕುತ್ತೆ. ಹೇಳಿ ಕೇಳಿ, ಇದು ಮಳೆಗಾಲ ಬೇರೆ. ಮಳೆಗಾಲದಲ್ಲಿ ಸುಮಾರು 200 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುವಂತಹ ದೃಶ್ಯ ಬಹಳ ನಯನ ಮನೋಹರವಾಗಿರುತ್ತೆ. ಮಡಿಕೇರಿ ಮತ್ತು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರ್ತಕ್ಕಂಥ ಜೋಡುಪಾಲ ಫಾಲ್ಸ್ ಬಳಿ ನಾವಿದ್ದೇವೆ. ನೀವು ಪಬ್ಲಿಕ್ ಟಿವಿಲಿ ನೋಡ್ಬೋದು ಈ ಒಂದು ಫಾಲ್ಸ್ಗೆ ಯಾವ ರೀತಿ ಜೀವ ಕಳೆ ಬಂದಿದೆ ಅಂತ. ಬೇಸಿಗೆ ಕಾಲದಲ್ಲಂತೂ ಸಂಪೂರ್ಣವಾಗಿ ಈ ಒಂದು ಜಲಪಾತ ಬತ್ತು ಹೋಗಿರುತ್ತೆ. ಯಾವುದೇ ನೀರಿನ ಅಂಶಗಳು ಕೂಡ ಇಲ್ಲಿ ಗೋಚರಿಸಲ್ಲ. ಆದರೆ ಇದೀಗ ಮುಂಗಾರು ಮಳೆಯ ಸಮಯ ಆಗಿರೋದ್ರಿಂದ ಸಾಕಷ್ಟು ಫಾಲ್ಸ್ನಲ್ಲಿ ನೀರು ಧುಮ್ಮಿಕ್ತಾ ಇದೆ, ರುದ್ರ ರಮಣೀಯವಾಗಿ ಗೋಚರಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಫಾಲ್ಸ್ನತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ತಮ್ಮ ಫೋನ್ಗಳಲ್ಲಿ ಫೋಟೋಗಳನ್ನ ಕೂಡ ಕ್ಲಿಕ್ಕಿಸ್ಕೊಳ್ಳೋದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯಗಳು. ಸೊ ಸಾಮಾನ್ಯವಾಗಿ ಮಳೆಗಾಲ ಬಂತು ಅಂದರೆ ಕೊಡಗಿನಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತೆ, ಮುದ ನೀಡುತ್ತೆ ಇಲ್ಲಿನ ವಾತಾವರಣ ಕೂಡ. ಹೀಗಾಗಿ ದೇಶ ವಿದೇಶದಿಂದ ಬರುವಂಥ ಲಕ್ಷಾಂತರ ಪ್ರವಾಸಿಗರು ಕೂಡ ಈ ಒಂದು ಜೂನ್ ಜುಲೈ ತಿಂಗಳಲ್ಲಿ ಪ್ರವಾಸ ಕೂಡ ಹಮ್ಮಿಕೊಳ್ತಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಆ ಭಾಗ ಅನತಿ ದೂರದಲ್ಲೇ ಏನು ರಸ್ತೆ ಹೋಗ್ಬೇಕಾದ್ರೆ ಈ ಒಂದು ಫಾಲ್ಸ್ ಕೂಡ ಗೋಚರಿಸುತ್ತೆ. ಬರುವಂಥ ಯಾರೇ ಪ್ರವಾಸಿಗರು ಇರ್ಬೋದು, ಸ್ಥಳೀಯರಿಗಿರ್ಬೋದು, ಅಥವಾ ಮಂಗಳೂರು, ಉಡುಪಿ ಈ ಇನ್ನಿತರ ಭಾಗಗಳಿಗೆ ಹೋಗುವಂತ ಯಾರೇ ಜನರು ಕೂಡ ಹೋಗ್ಬೇಕಾದ್ರೆ ಈ ಫಾಲ್ಸ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಒಂದಷ್ಟು ಜನರು ನಿಂತು ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನ ನೋಡ್ಕೊಂಡು ಕೂಡ ಹೋಗುವಂತದ್ದು. ಇನ್ನು ಈ ಜಲಪಾತವನ್ನ ನೋಡಲೇಬೇಕು ಅಂತ ಹೇಳಿ ಯಾರು ಹುಡುಕಿ ಹೋಗೋ ಅಗತ್ಯವಿಲ್ಲ. ಬದಲಿಗೆ ಮಡಿಕೇರಿ ಟು ಮಂಗಳೂರು ಮಧ್ಯೆ ಸಂಚರಿಸುವ ಎಲ್ಲರಿಗೂ ಕೂಡ ಈ ಜಲಪಾತದ ದೃಶ್ಯ ವೈಭವ ಕಣ್ಣಿಗೆ ರಾಚುತ್ತೆ. ಹಾಗಾಗಿ ದಾರಿ ಹೋಕರಿಗೆ ಆಕಸ್ಮಿಕವಾಗಿ ಕಾಣಸಿಗುವ ಈ ಜಲಪಾತ ಮೈ ಮನಕ್ಕೆ ಮುದವನ್ನ ನೀಡುತ್ತೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.